ಆ 15,000ದಿಂದ ಇವತ್ತು ಇಯರ್ಲಿ 1 crore ನೀವು ರೀಚ್ ಆಗಬೇಕು ಅಂತ ಹೇಳಿದ್ರೆ ನಿಮ್ಮ ಬಿಸ್ನೆಸ್ನಲ್ಲಿ ನೀವು ಮಾಡಿದಂಥ ಒಂದು ಸಣ್ಣ ಚೇಂಜಸ್ಸು ಅಥವಾ ಒಂದು ಸಣ್ಣ ಬದಲಾವಣೆ ಏನದು ಈ ಗ್ರೋತ್ಗೆ ಕಾರಣ ಆಯಿತು ಅಂತ ಹೇಳ್ತೀರಾ? ನಾನು ಫಸ್ಟ್ ಸ್ಟಾರ್ಟ್ ಮಾಡಿದಾಗ ಸರ್ ಓನಾಗಿ ಸ್ಟ್ರಗಲ್ ಮಾಡ್ತಿದ್ದೆ. ಶಾಪಿಗೆ ನಾನೇ ಹೋಗಬೇಕು ಅಂತ ಹೇಳಿತ್ತು ಸರ್. ಅದಾದ ನಂತರ ಏನಾಯ್ತು ಅಂದರೆ ಈಗ ನಾವು ಸ್ಮಾರ್ಟ್ ಟೆಕ್ನಾಲಜಿ ನಾವು ಯೂಸ್ ಮಾಡೋಣ. ಈಗ ಬ್ರಾಡ್ಕಾಸ್ಟು ಬೇರೆ ಬೇರೆ ಎಲ್ಲನೂ ಬಂದಿದ್ದಲ್ಲ, ಇದನ್ನು ಯೂಸ್ ಮಾಡೋಣ. ನಾನು 1 ಮಂತ್ ಮಾರ್ಕೆಟ್ ಓನಾಗಿ ಸ್ಟಡಿ ಮಾಡಿದ್ದು ವಿತಿನ್ 1 ಡೇಲಿ ಕವರ್ ಆಗುತ್ತೆ. ನಾನು ಅವಾಗ ಪ್ರತಿಯೊಂದನ್ನು ಯೂಟ್ಯೂಬಲ್ಲೇ ಸರ್ಚ್ ಮಾಡ್ತೀನಿ ಸರ್. ನನಗೆ ಬೇಕಾದ್ದು ಏನು ಸಿಗುತ್ತೆ, ನಾನು ಏನು ಮಾಡಬೇಕು. ಯಾಕಂದ್ರೆ ಪ್ರತಿ ಕಸ್ಟಮರ್ದು ಅವ್ರದ್ದೇ ಆದ ಐಡಿಯಾ ಚೇಂಜ್ ಇರ್ತವೆ. ನನಗೆ ಈ ಪೌಚ್ ಬೇಕು, ವಿತ್ ಪ್ರಿಂಟ್ ಬೇಕು. ಆವಾಗ ನಾನು ಸ್ವಲ್ಪ ಮತ್ತೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಯ್ತು ನಂದು. ಸೊ ಹಾಗಿದ್ರೆ ನಿಮ್ಮ ಬಿಸ್ನೆಸ್ ಸಣ್ಣ ಲೆವೆಲಿಂದ ನೆಕ್ಸ್ಟ್ ಲೆವೆಲ್ಗೆ, ದೊಡ್ಡ ಲೆವೆಲ್ಗೆ ಹೋಗಲಿಕ್ಕೆ ಕಾರಣ ಅಂತ ಹೇಳಿದ್ರೆ ಏನು ಕಾರಣ ಅಂದರೆ ಸರ್, ನಾನು ಸ್ಮಾರ್ಟ್ ಟೆಕ್ನಾಲಜಿ ಯೂಸ್ ಮಾಡೋಕೈತೆ ಸರ್. ಅದು ಪ್ಲಸ್ ಆಯ್ತು. ಅದು ಪ್ಲಸ್ 100% ಪ್ಲಸ್ ಅದೇ ಸರ್. ಇವತ್ತಿಗೆ ಏನಿದೆ ಅಂದರೆ ನಾನು ಒಂದು ಇನ್ಸ್ಟಾಗ್ರಾಮ್ ಪೋಸ್ಟ್ ಹಾಕಿ ಪೇಡ್ ಮಾಡಿಸಿದ್ರೆ 1 ಡೇಲಿ ನಮ್ಗೆ ಲಕ್ಷಾಂತರ ಜನ ನಮ್ಗೆ ರೀಚ್ ಆಗುತ್ತೆ. ಅದರಲ್ಲಿ 100 ಮೆಂಬರ್ಸ್ ಕಾಲ್ ಮಾಡಿದ್ದಾರೆ ಅಂದರೆ 10 ಮೆಂಬರ್ಸ್ ಪಕ್ಕ ಕಸ್ಟಮರ್ ಆಗಿರ್ತಾರೆ. ಇವಾಗಿದೆ. ಬಟ್ ಇವಾಗ ತುಂಬ ಚೆನ್ನಾಗಿ ರನ್ ಆಗ್ತಾ ಇದೆ ಸರ್. ಸೊ ಆ ಗ್ರೋತಿಗೆ ಅದೇ ಕಾರಣ. ಅದೇ ಕಾರಣ ಸರ್. ಬಾಸ್ ವಾಲಾ, ಬಿ ದ ಬಾಸ್.